ಅಷ್ಟೇ. ಇನ್ನೊಂದು, ಕಂಪನಿಯಲ್ಲಿ ನೀವು ನಾಟಕನ ಮಾಡ್ಕೊಂಡು ಬಂದವರು, ಆಮೇಲೆ ಹವ್ಯಾಸಿ ಇದನ್ನ ನಾಟಕ ಬಂದವ್ರನ್ನ ಕಟ್ತೀರಾ, ನಿಮ್ದೇ ಸ್ವಂತದೇ ಒಂದು ಸ್ಪಂದನ ಅಂತ ಕಟ್ತೀರಾ. ಎಷ್ಟು ಕಷ್ಟ ಆಯ್ತು ಅದನ್ನ ಕಟ್ಟೋಕೆ, ಬೆಳೆಸೋಕೆ, ಮಾಡೋಕೆ. ಜೊತೆಗೆ ಗುಬ್ಬಿ ವೀರಣ್ಣ ಅವರ ನೀವು ಮೊಮ್ಮಗಳು, ಆ ಬ್ರ್ಯಾಂಡ್ ಉಳಿಸ್ಕೊಂಡು ಬರೋದು ಎಷ್ಟು ಕಷ್ಟ ಆಯ್ತು ನಿಮ್ಗೆ ಆ ಸಾಧನೆ ಅಂತ? ನಾನು ಗುಬ್ಬಿ ವೀರಣ್ಣ ಅವರ ಹೆಸರನ್ನ ತಗೊಂಡು ಯಾವತ್ತೂ ಕೆಲಸ ಮಾಡಕ್ ಹೋಗಿಲ್ಲ. ನನಗೆ ನನ್ನದೇ ಆದಂತ ಒಂದು ಭಯ ಇದೆ. ವೀರಣ್ಣವರು ಬಹಳ ದೊಡ್ಡ ಕೆಲಸ ಮಾಡಿರುವಂಥವ್ರು, ಅವ್ರನ್ನ ಪಿತಾಮಹ ಅಂತ ಕರಿತೀರ. ಅವರ ಹೆಸರನ್ನ ನಾನು ತಗೊಂಡು ನಾನು ತಪ್ಪೆಜ್ಜೆ ಇಟ್ಟು ಅವ್ರಿಗೆ ತೊಂದರೆ ಆಗದ ಅಥವಾ ಅವ್ರಿಗೊಂದು ಕೆಟ್ಟ ಹೆಸರು ಬರೋ ಚಾನ್ಸಸ್ ನಾನು ಖಂಡಿತ ಯಾವತ್ತೂ ಕೊಟ್ಟಿಲ್ಲ. NST ಹೋದಾಗ್ಲೂ ನಾನು ಬಿ ಜಯಶ್ರೀನೇ ಆಗಿದ್ದೆ, ಇವತ್ತು ಬಿ ಜಯಶ್ರೀನೇ ಆಗಿದೆ. ಆದ್ರೆ ನನ್ನ ಹೃದಯದಲ್ಲಿ ನನ್ನ ತಾತನಿಗೆ ದೊಡ್ಡ ನಮಸ್ಕಾರ ಇದೆ. ಆದ್ರಿಂದ ನನ್ನ ತಾತನ ಬಗ್ಗೆ ಯಾವತ್ತೂ ಕೀಳಾಗಿ ನೋಡಿದವಳಲ್ಲ, ಅಥವಾ ಅವರಿಂದ ನಾನೇನು ಅನ್ನೋದು ಅಲ್ಲ, ನನ್ನಿಂದ ಅವರು ಅನ್ನೋದು ಅಲ್ಲ. ಅವರು ಬಹಳ ದೊಡ್ಡವರು. ಅವರು ಮಾಡಿದಾಗ, ಅವರು ರಂಗಭೂಮಿನ ಕಟ್ಟಿದಾಗ 100 ವರ್ಷ ಆಗಿರುವಂತ ಅವರ ಒಂದು ತಂಡ ಅದು. ಗುಬ್ಬಿ ಕಂಪನಿಗೆ 100 ವರ್ಷ, ಏಷ್ಯಾನಲ್ಲೇ ಮೊದಲ ತಂಡ. ಹಾಗೆ 100 ವರ್ಷನ ಕಳೆದಿರುವಂತಹದ್ದು. ಅಂಥದ ಹೆಸರನ್ನ ನಾನು ಮಸಿ ಬಳಿಯೋದಕ್ಕೆ ನಾನು ರೆಡಿ ಇಲ್ಲ. ಅದರಿಂದ ನನ್ನ ಹೆಸರಿನಲ್ಲೇ ನಾನು ಬಿ ಜಯಶ್ರೀ ಅಂತಾನೆ ಇವತ್ತಿನವರೆಗೂ ಬಂದೆ. ಜನ ಕೇಳ್ತಾರೆ ನೀನು ವೀರಣ್ಣವ್ರಿಗೆ ಏನಾಗ್ಬೇಕು ಅಂತ, ಮೊಮ್ಮಗಳಾಗ್ಬೇಕು ಅಂತ ಅವಾಗ ಹೇಳ್ತೀನಿ ವಿನಃ ನಾನು ವೀರಣ್ಣವ್ರ ಮೊಮ್ಮಗಳು ಅಂತ ಹೋಗಿ ಯಾರಿಗೂ ತೊಂದರೆ ಕೊಡಲ್ಲ. ವೆರಿ ಗುಡ್. ಇನ್ನೊಂದು ಬಹಳ ವಿಚಾರ ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದ್ರೆ, ಈಗ ಮೋಸ್ಟ್ ಆಫ್ ಸೀನಿಯರ್ಸ್ ನೀವು, ಇಂದಿನ ಯುವ ಪೀಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಏನೋ ಒಂದು ಸಣ್ಣ ಕೆಲಸ ಮಾಡಕ್ ಹೋಗ್ತಾರೆ, ಫೇಲ್ ಆಗ್ತಾರೆ, ಡಿಪ್ರೆಷನ್ ಹೋಗ್ಬಿಡ್ತಾರೆ. ಏನೋ ಸಣ್ಣ ಕೆಲಸ ಮಾಡಕ್ ಹೋಗ್ತಾರೆ, ಫೇಲ್ ಆಗ್ತಾರೆ, ಸುಸೈಡ್ ಮಾಡ್ಕೊಂಡು ಸತ್ತು ಬಿಡ್ತಾರೆ. ನಿಮ್ಮ ಲೈಫಲ್ಲಿ ನಡೆದಿರುವಂತ ಅಂಥ ಕೈ ಘಟನೆಗಳನ್ನೆಲ್ಲ ಬಿಟ್ಟು ಯಾವ ರೀತಿಯಾಗಿ ಸಾಧನೆ ಮಾಡುವಂತ ನಿಟ್ಟಿನಲ್ಲಿ, ಅದು ಕೂಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದ್ರು, ಡಾಕ್ಟರೇಟು, ಭಾರತದಲ್ಲಿ ಕೊಡ್ತಾ ಇರುವಂತ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಕೂಡ ಪಾತ್ರರಾಗಿ ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ತು. ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ರ? ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆದಿರುವಂತ ಘನಘೋರ ಕಹಿ ಘಟನೆ ಏನಾದ್ರೂ ಇದೆಯಾ? ಅದನ್ನ ಯಾವ ರೀತಿ ವ್ಯಕ್ತಪಡಿಸಿ? ನಿಮ್ಗೆ ದುಃಖನೂ ಬರ್ಬೋದೇನೋ, ನನಗೆ ಗೊತ್ತಿಲ್ಲ ಅದು ಹೇಳ್ಬೇಕಾದ್ರೆ. ಸೊ ನಮ್ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಸಾಕಷ್ಟು ಯುವ ಪೀಳಿಗೆ ಇದೆ, ಅವ್ರಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಆಗ್ತೀರಾ? ಅಂತ ಕೈ ಘಟನೆ ನಡೆದ್ರು ಕೂಡ ನಾವು ಯಾವ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ಬೇಕು ಲೈಫಲ್ಲಿ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ? ನಾವು ರಂಗಭೂಮಿನಲ್ಲಿ ನಾನು ಮಾಡ್ತಾ ಇರ್ಬೇಕಾದ್ರೆ ನಮಗೆ ಅಂಥ ಕಾಂಪಿಟೇಷನ್ಗಳು ಇರಲಿಲ್ಲ, ವೇದಿಕೆಗಳು ಇರಲಿಲ್ಲ. ನಮಗಿದ್ದಿದ್ದೇ ರಂಗಭೂಮಿ ಒಂದೇ. ಈಗ ಸಿನಿಮಾ, ಸೀರಿಯಲ್ಲು ಏನೇನೋ ಬಂದ್ಬಿಟ್ಟಿದೆ. ನಮಗೆ ಬಹಳ ಕಷ್ಟಪಟ್ಟು ನಾವು ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದೀವಿ. ಎಷ್ಟು ಕಷ್ಟ ಅಂತಂದ್ರೆ, ನಾನು ಪೋಸ್ಟರ್ಗಳನ್ನೆಲ್ಲ ಮಾಡಿಕೊಂಡು, ಪಾಂಪ್ಲೆಟ್ಸ್ಗಳನ್ನೆಲ್ಲ ಮಾಡಿಕೊಂಡು, ಅದನ್ನ ಬಂಡಲ್ ಮಾಡಿಕೊಂಡು, ಲಿಥೋ ಪ್ರಿಂಟ್ಸ್ ಅವಾಗಿದ್ದು, ಅದನ್ನ ತಗೊಂಡು ನಾನು ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೆ. ಕಮಿಷನರ್ ಆಫೀಸು ಅದಕ್ಕೊಂದು ಟಸ್ಸೆ ಹೊಡೆದು, ಏನ್ರಿ ನೀವೇ ಬಂದ್ಬಿಟ್ಟಿದ್ದೀರಾ ಅಂದ್ರೆ, ನಾನೇ ಸರ್ ಬರೋದು, ಇನ್ಯಾರು ಬರಲ್ಲ ಅಂತ ಹೇಳಿ ಅದಕ್ಕೊಂದು ಟಸ್ಸೆ ಹೊಡೆಸ್ಕೊಂಡು ತಗೊಂಡ್ಬಂದು ಆಮೇಲೆ ನಾವುಗಳೇ ಅದನ್ನ ಗೋಡೆಗೆ ಅಂಟಿಸಿ ಪಬ್ಲಿಸಿಟಿ ಮಾಡ್ತಾ ಇದ್ವಿ. ಈ ತರದ ಒಂದು ಕೆಲಸ ಅವಾಗ ನಾವು ಮಾಡಿರೋದು. ಈಗ ಹಾಗಾದ್ರಿಂದ ಈಗ ಅಂಥ ಕೆಲಸ ಇಲ್ಲ. ಈಗ ನೀವು ಪೋಸ್ಟರ್ನು ಅಂಟಿಸ್ಬೇಕಾಗಿಲ್ಲ, ಹೋಗಿ ಕಮಿಷನರ್ ಹತ್ರ ಪರ್ಮಿಷನ್ ತಗೋಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೂ. ಸೊ ಈ ಥರದಲ್ಲಿ ನಾವುಗಳು ಬಂದಿರೋದು. ಒಂದ್ಸರ್ತಿ ನಾನು ಟೆಂಪೋನಲ್ಲಿ ನಮ್ಮ ನಾಟಕದ ಪ್ರಾಪರ್ಟಿ ಇಟ್ಕೊಂಡು ಬರ್ತಾ ಇದ್ದೆ. ಮುಂದ್ಗಡೆ ಡ್ರೈವರ್ ಪಕ್ಕನೇ ಕೂತಿದ್ದೆ. ಸಿಗ್ನಲ್ ನಲ್ಲಿ ನಿಂತಾಗ ಒಬ್ಬ ಬಂದು, ಮೇಡಮ್ ನಿಮ್ ಕುದುರೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರು. ಯಾರು ನನ್ನ ಕುದುರೆ? ಆವಾಗ ನಂಬ್ಕೊಂಬಂದು ನನ್ನ ಪ್ರಾಪರ್ಟಿ ಅದು ಅಂತ. ಲಕ್ಷಪತಿ ರಾಜನ ಕಥೆ, ಅದರಲ್ಲಿ 4 ಕುದುರೆಗಳು ಬರ್ತವೆ, ಮರಿ ಕುದುರೆ. ಓಡೋಗ್ ನೋಡ್ತೀನಿ, ಒಂದು ಕುದುರೆ ಎತ್ಕೊಂಡು ಅಣ್ಣ ಓಡೋಗ್ಬಿಟ್ಟಿದ್ದಾನೆ. 3 ಕುದುರೆ ಇದ್ದಿದ್ದು. ಸರಿ, ನಾನು ನಿನ್ನ ಪಕ್ಕ ಕೂತ್ಕೊಳ್ಳಲ್ಲಪ್ಪ, ನಾನು ಹಿಂದೆನೆ ಕೂತ್ಕೋತೀನಿ ಪ್ರಾಪರ್ಟೀಸ್ ಜೊತೆಲಿ ಅಂತ ಪ್ರಾಪರ್ಟಿ ಜೊತೆಲಿ ಕೂತ್ಕೊಂಡು ರಾಕ್ಷತ್ರಕ್ಕೆ ತಂದಿದ್ದು. ಅಂದ್ರೆ ನಾವು ಹೀಗೆ ಕೆಲಸ ಮಾಡಿರುವಂತಹದ್ದು. ಈಗ ಅಂಥ ಕಷ್ಟ ಯಾರಿಗೂ ಇಲ್ಲ. ಆ ಕಷ್ಟ ಇಲ್ಲದೆ ಇದ್ದಾಗ ಸ್ವಲ್ಪ ಸಿಹಿ ತಿನ್ನೋದು ಕಷ್ಟ ಆಗುತ್ತೆ. ಸಿಹಿ ಸಿಗದೇ ಇಲ್ಲ ಕಷ್ಟ ಇಲ್ದಿದ್ದಾಗ. ಸೊ ಆ ಕಷ್ಟನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಯಂಗ್ಸ್ಟರ್ಸ್ನ ನಾನು ದೂಷಣೆ ಮಾಡಲ್ಲ, ಏಕೆಂತಂದ್ರೆ ಅವರಿಗೆ ಅವರದೇ ಆದಂತ ಒಂದು ಏನಂತಾರೆ ಆಸೆಗಳಿರ್ತವೆ. ನಾನು ಡಾನ್ಸರ್ ಆಗ್ಬೇಕು ಅಂತನೋ, ಅಥವಾ ಫ್ಲೂಟ್ ವಾದಕಿ ಆಗ್ಬೇಕು ಅಂತನೋ, ಅಥವಾ ನಾನು ಪೇಂಟರ್ ಆಗ್ಬೇಕು ಅಂತ ಏನೋ ಒಂದು ಆಸೆ ಇರುತ್ತೆ. ಆದರೆ ಪೇರೆಂಟ್ಸ್ ಅನ್ನೋರು, ನಾವು ಇದೀವಲ್ಲ ತಂದೆ ತಾಯಿ, ಒಂದು ನಾಟಕದಲ್ಲಿ ಹೇಳ್ತಾರೆ, ನನಗೆ ಈ ಅಪ್ಪ ಅಮ್ಮನೇ ದೊಡ್ಡ ಗುಮ್ಮಗಳು ಅಂತ ಅಂದ್ಬಿಟ್ಟು.
ಸೊ ಹಾಗೆ ಅವರು ಮಕ್ಕಳನ್ನ ಅವರ ಒಂದು ಪ್ರೀತಿಯ ಒಂದು ಸ್ಥಾನ ಏನ್ ಅವರ ಹೃದಯದಲ್ಲಿರುತ್ತೆ ಅದನ್ನ ತಿಳ್ಕೊಳ್ಳಲ್ಲ. ಸುಮ್ಮನೆ ಅವರನ್ನ ಗಿಟಾರ್ ನುಡ್ಸಕ್ ಕಳಿಸ್ತಾರೆ, ಮ್ಯೂಸಿಕ್ ಹಾಕಿಂತ ಕಳಿಸ್ತಾರೆ, ಡಾನ್ಸ್ ಎಲ್ಲವನ್ನೂ ಕಲಿತಾರೆ. ಅವರಿಗೆ ತನ್ನ ಒಂದು ಆಸೆ ಯಾವುದು ಅನ್ನೋದು ಅವಕ್ಕೆ ಗೊತ್ತಾಗಲ್ಲ ಅಷ್ಟೇ. ಇನ್ನೊಂದು, ಕಂಪನಿಯಲ್ಲಿ ನೀವು ನಾಟಕನ ಮಾಡ್ಕೊಂಡು ಬಂದವರು, ಆಮೇಲೆ ಹವ್ಯಾಸಿ ಇದನ್ನ ನಾಟಕ ಬಂದವ್ರನ್ನ ಕಟ್ತೀರಾ, ನಿಮ್ದೇ ಸ್ವಂತದೇ ಒಂದು ಸ್ಪಂದನ ಅಂತ ಕಟ್ತೀರಾ. ಎಷ್ಟು ಕಷ್ಟ ಆಯ್ತು ಅದನ್ನ ಕಟ್ಟೋಕೆ, ಬೆಳೆಸೋಕೆ, ಮಾಡೋಕೆ. ಜೊತೆಗೆ ಗುಬ್ಬಿ ವೀರಣ್ಣ ಅವರ ನೀವು ಮೊಮ್ಮಗಳು, ಆ ಬ್ರ್ಯಾಂಡ್ ಉಳಿಸ್ಕೊಂಡು ಬರೋದು ಎಷ್ಟು ಕಷ್ಟ ಆಯ್ತು ನಿಮ್ಗೆ ಆ ಸಾಧನೆ ಅಂತ? ನಾನು ಗುಬ್ಬಿ ವೀರಣ್ಣ ಅವರ ಹೆಸರನ್ನ ತಗೊಂಡು ಯಾವತ್ತೂ ಕೆಲಸ ಮಾಡಕ್ ಹೋಗಿಲ್ಲ. ನನಗೆ ನನ್ನದೇ ಆದಂತ ಒಂದು ಭಯ ಇದೆ. ವೀರಣ್ಣವರು ಬಹಳ ದೊಡ್ಡ ಕೆಲಸ ಮಾಡಿರುವಂಥವ್ರು, ಅವ್ರನ್ನ ಪಿತಾಮಹ ಅಂತ ಕರಿತೀರ. ಅವರ ಹೆಸರನ್ನ ನಾನು ತಗೊಂಡು ನಾನು ತಪ್ಪೆಜ್ಜೆ ಇಟ್ಟು ಅವ್ರಿಗೆ ತೊಂದರೆ ಆಗದ ಅಥವಾ ಅವ್ರಿಗೊಂದು ಕೆಟ್ಟ ಹೆಸರು ಬರೋ ಚಾನ್ಸಸ್ ನಾನು ಖಂಡಿತ ಯಾವತ್ತೂ ಕೊಟ್ಟಿಲ್ಲ. NST ಹೋದಾಗ್ಲೂ ನಾನು ಬಿ ಜಯಶ್ರೀನೇ ಆಗಿದ್ದೆ, ಇವತ್ತು ಬಿ ಜಯಶ್ರೀನೇ ಆಗಿದೆ. ಆದ್ರೆ ನನ್ನ ಹೃದಯದಲ್ಲಿ ನನ್ನ ತಾತನಿಗೆ ದೊಡ್ಡ ನಮಸ್ಕಾರ ಇದೆ. ಆದ್ರಿಂದ ನನ್ನ ತಾತನ ಬಗ್ಗೆ ಯಾವತ್ತೂ ಕೀಳಾಗಿ ನೋಡಿದವಳಲ್ಲ, ಅಥವಾ ಅವರಿಂದ ನಾನೇನು ಅನ್ನೋದು ಅಲ್ಲ, ನನ್ನಿಂದ ಅವರು ಅನ್ನೋದು ಅಲ್ಲ. ಅವರು ಬಹಳ ದೊಡ್ಡವರು. ಅವರು ಮಾಡಿದಾಗ, ಅವರು ರಂಗಭೂಮಿನ ಕಟ್ಟಿದಾಗ 100 ವರ್ಷ ಆಗಿರುವಂತ ಅವರ ಒಂದು ತಂಡ ಅದು. ಗುಬ್ಬಿ ಕಂಪನಿಗೆ 100 ವರ್ಷ, ಏಷ್ಯಾನಲ್ಲೇ ಮೊದಲ ತಂಡ. ಹಾಗೆ 100 ವರ್ಷನ ಕಳೆದಿರುವಂತಹದ್ದು. ಅಂಥದ ಹೆಸರನ್ನ ನಾನು ಮಸಿ ಬಳಿಯೋದಕ್ಕೆ ನಾನು ರೆಡಿ ಇಲ್ಲ. ಅದರಿಂದ ನನ್ನ ಹೆಸರಿನಲ್ಲೇ ನಾನು ಬಿ ಜಯಶ್ರೀ ಅಂತಾನೆ ಇವತ್ತಿನವರೆಗೂ ಬಂದೆ. ಜನ ಕೇಳ್ತಾರೆ ನೀನು ವೀರಣ್ಣವ್ರಿಗೆ ಏನಾಗ್ಬೇಕು ಅಂತ, ಮೊಮ್ಮಗಳಾಗ್ಬೇಕು ಅಂತ. ಅವಾಗ ಹೇಳ್ತೀನಿ ವಿನಃ ನಾನು ವೀರಣ್ಣವ್ರ ಮೊಮ್ಮಗಳು ಅಂತ ಹೋಗಿ ಯಾರಿಗೂ ತೊಂದರೆ ಕೊಡಲ್ಲ. ವೆರಿ ಗುಡ್. ಇನ್ನೊಂದು ಬಹಳ ವಿಚಾರ ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದ್ರೆ, ಈಗ ಮೋಸ್ಟ್ ಆಫ್ ಸೀನಿಯರ್ಸ್ ನೀವು, ಇಂದಿನ ಯುವ ಪೀಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಏನೋ ಒಂದು ಸಣ್ಣ ಕೆಲಸ ಮಾಡಕ್ ಹೋಗ್ತಾರೆ, ಫೇಲ್ ಆಗ್ತಾರೆ, ಡಿಪ್ರೆಷನ್ ಹೋಗ್ಬಿಡ್ತಾರೆ. ಏನೋ ಸಣ್ಣ ಕೆಲಸ ಮಾಡಕ್ ಹೋಗ್ತಾರೆ, ಫೇಲ್ ಆಗ್ತಾರೆ, ಸುಸೈಡ್ ಮಾಡ್ಕೊಂಡು ಸತ್ತು ಬಿಡ್ತಾರೆ. ನಿಮ್ಮ ಲೈಫಲ್ಲಿ ನಡೆದಿರುವಂತ ಅಂತಹ ಕೈ ಘಟನೆಗಳನ್ನೆಲ್ಲ ಬಿಟ್ಟು ಯಾವ ರೀತಿಯಾಗಿ ಸಾಧನೆ ಮಾಡುವಂತ ನಿಟ್ಟಿನಲ್ಲಿ, ಅದು ಕೂಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದ್ರು, ಡಾಕ್ಟರೇಟು, ಭಾರತದಲ್ಲಿ ಕೊಡ್ತಾ ಇರುವಂತಹ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಕೂಡ ಪಾತ್ರ, ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ತು. ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ರ? ಅದರ ಜೊತೆಗೆ ನಿಮ್ ಜೀವನದಲ್ಲಿ ನಡೆದಿರುವಂತಹ ಘನಘೋರ ಕಹಿ ಘಟನೆ ಏನಾದ್ರೂ ಇದೆಯಾ? ಅದನ್ನ ಯಾವ ರೀತಿ ವ್ಯಕ್ತಪಡಿಸ್ತೀವಿ? ನಿಮ್ಗೆ ದುಃಖನೂ ಬರ್ಬೋದೇನೋ, ನನಗೆ ಗೊತ್ತಿಲ್ಲ ಅದು ಹೇಳ್ಬೇಕಾದ್ರೆ. ಸೊ ನಮ್ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಸಾಕಷ್ಟು ಯುವ ಪೀಳಿಗೆ ಇದೆ, ಅವ್ರಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಆಗ್ತೀರಾ? ಅಂತ ಕೈ ಘಟನೆ ನಡೆದ್ರು ಕೂಡ ನಾವು ಯಾವ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ಬೇಕು ಲೈಫಲ್ಲಿ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ? ನಾವು ರಂಗಭೂಮಿನಲ್ಲಿ ನಾನು ಮಾಡ್ತಾ ಇರ್ಬೇಕಾದ್ರೆ ನಮಗೆ ಅಂಥ ಕಾಂಪಿಟೇಷನ್ಗಳು ಇರ್ಲಿಲ್ಲ, ವೇದಿಕೆಗಳು ಇರ್ಲಿಲ್ಲ. ನಮಗಿದ್ದಿದ್ದೇ ರಂಗಭೂಮಿ ಒಂದೇ. ಈಗ ಸಿನಿಮಾ, ಸೀರಿಯಲ್ಲು ಏನೇನೋ ಬಂದ್ಬಿಟ್ಟಿದೆ. ನಮಗೆ ಬಹಳ ಕಷ್ಟಪಟ್ಟು ನಾವು ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದೀವಿ. ಎಷ್ಟು ಕಷ್ಟ ಅಂತಂದ್ರೆ, ನಾನು ಪೋಸ್ಟರ್ಗಳನ್ನೆಲ್ಲ ಮಾಡ್ಕೊಂಡು, ಪಾಂಪ್ಲೆಟ್ಸ್ಗಳನ್ನೆಲ್ಲ ಮಾಡ್ಕೊಂಡು, ಅದನ್ನ ಬಂಡಲ್ ಮಾಡ್ಕೊಂಡು, ಲಿಥೋ ಪ್ರಿಂಟ್ಸ್ ಅವಾಗಿದ್ದು, ಅದನ್ನ ತಗೊಂಡು ನಾನು ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೆ. ಕಮಿಷನರ್ ಆಫೀಸು ಅದಕ್ಕೊಂದು ಟಸ್ಸೆ ಹೊಡೆದು, ಏನ್ರಿ ನೀವೇ ಬಂದ್ಬಿಟ್ಟಿದ್ದೀರಾ ಅಂದ್ರೆ, ನಾನೇ ಸರ್ ಬರೋದು, ಇನ್ಯಾರು ಬರಲ್ಲ ಅಂತ ಹೇಳಿ ಅದಕ್ಕೊಂದು ಟಸ್ಸೆ ಹೊಡೆಸ್ಕೊಂಡು ತಗೊಂಡ್ಬಂದು ಆಮೇಲೆ ನಾವುಗಳೇ ಅದನ್ನ ಗೋಡೆಗೆ ಅಂಟಿಸಿ ಪಬ್ಲಿಸಿಟಿ ಮಾಡ್ತಾ ಇದ್ವಿ. ಈ ತರದ ಒಂದು ಕೆಲಸ ಅವಾಗ ನಾವು ಮಾಡಿರೋದು. ಈಗ ಆಗೋದ್ರಿಂದ ಈಗ ಅಂಥ ಕೆಲಸ ಇಲ್ಲ. ಈಗ ನೀವು ಪೋಸ್ಟರ್ನು ಅಂಟಿಸ್ಬೇಕಾಗಿಲ್ಲ, ಹೋಗಿ ಕಮಿಷನರ್ ಹತ್ರ ಪರ್ಮಿಷನ್ ತಗೋಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೂ. ಸೊ ಈ ಥರದಲ್ಲಿ ನಾವುಗಳು ಬಂದಿರೋದು. ಒಂದ್ಸರ್ತಿ ನಾನು ಟೆಂಪೋನಲ್ಲಿ ನಮ್ಮ ನಾಟಕದ ಪ್ರಾಪರ್ಟಿ ಇಟ್ಕೊಂಡು ಬರ್ತಾ ಇದ್ದೆ. ಮುಂದ್ಗಡೆ ಡ್ರೈವರ್ ಪಕ್ಕನೇ ಕೂತಿದ್ದೆ. ಸಿಗ್ನಲ್ ನಲ್ಲಿ ನಿಂತಾಗ ಒಬ್ಬ ಬಂದು, ಮೇಡಮ್ ನಿಮ್ ಕುದುರೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರು. ಯಾರು ನನ್ನ ಕುದುರೆ? ಆವಾಗ ನಾಪ್ಕೊಂಬತ್ತು, ನನ್ನ ಪ್ರಾಪರ್ಟಿ ಅದು ಅಂತ. ಲಕ್ಷಪತಿ ರಾಜನ ಕಥೆ, ಅದರಲ್ಲಿ 4 ಕುದುರೆಗಳು ಬರ್ತವೆ, ಮರಿ ಕುದುರೆ. ಓಡೋಗ್ ನೋಡ್ತೀನಿ, ಒಂದು ಕುದುರೆ ಎತ್ಕೊಂಡು ಅಣ್ಣ ಓಡೋಗ್ಬಿಟ್ಟಿದ್ದಾನೆ. 3 ಕುದುರೆ ಇದ್ದಿದ್ದು. ಸರಿ, ನಾನು ನಿನ್ನ ಪಕ್ಕ ಕೂತ್ಕೊಳ್ಳಲ್ಲಪ್ಪ, ನಾನು ಹಿಂದೆನೆ ಕೂತ್ಕೋತೀನಿ ಪ್ರಾಪರ್ಟೀಸ್ ಜೊತೆಲಿ ಅಂತ ಪ್ರಾಪರ್ಟಿ ಜೊತೆಲಿ ಕೂತ್ಕೊಂಡು ರಾಕ್ಷತ್ರಕ್ಕೆ ತಂದಿದ್ದು. ಅಂದ್ರೆ ನಾವು ಹೀಗೆ ಕೆಲಸ ಮಾಡಿರುವಂತಹದ್ದು. ಈಗ ಅಂಥ ಕಷ್ಟ ಯಾರಿಗೂ ಇಲ್ಲ. ಆ ಕಷ್ಟ ಇಲ್ಲದೆ ಇದ್ದಾಗ ಸ್ವಲ್ಪ ಸಿಹಿ ತಿನ್ನೋದು ಕಷ್ಟ ಆಗುತ್ತೆ. ಸಿಹಿ ಸಿಗದೇ ಇಲ್ಲ ಕಷ್ಟ ಇಲ್ದಿದ್ದಾಗ. ಸೊ ಆ ಕಷ್ಟನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಯಂಗ್ಸ್ಟರ್ಸ್ನ ನಾನು ದೂಷಣೆ ಮಾಡಲ್ಲ, ಏಕೆಂತಂದ್ರೆ ಅವರಿಗೆ ಅವರದೇ ಆದಂತ ಒಂದು ಏನಂತಾರೆ ಆಸೆಗಳಿರ್ತವೆ.
ನಾನು ಡಾನ್ಸರ್ ಆಗಬೇಕು ಅಂತನೋ, ಅಥವಾ ಫ್ಲೂಟ್ ವಾದಕಿ ಆಗಬೇಕು ಅಂತನೋ, ಅಥವಾ ನಾನು ಪೇಂಟರ್ ಆಗಬೇಕು ಅಂತ ಏನೋ ಒಂದು ಆಸೆ ಇರುತ್ತೆ. ಆದರೆ ಪೇರೆಂಟ್ಸ್ ಅನ್ನೋರು, ನಾವು ಇದೀವಲ್ಲ ತಂದೆ ತಾಯಿ, ಒಂದು ನಾಟಕದಲ್ಲಿ ಹೇಳ್ತಾರೆ, ನನಗೆ ಈ ಅಪ್ಪ ಅಮ್ಮನೇ ದೊಡ್ಡ ಗುಮ್ಮಗಳು ಅಂತ ಅಂದ್ಬಿಟ್ಟು. ಸೊ ಹಾಗೆ ಅವರು ಮಕ್ಕಳನ್ನ ಅವರ ಒಂದು ಪ್ರೀತಿಯ ಒಂದು ಸ್ಥಾನ ಏನು ಅವರ ಹೃದಯದಲ್ಲಿರುತ್ತೆ ಅದನ್ನ ತಿಳ್ಕೊಳ್ಳಲ್ಲ. ಸುಮ್ಮನೆ ಅವರನ್ನ ಗಿಟಾರ್ ನುಡ್ಸಕ್ ಕಳಿಸ್ತಾರೆ, ಮ್ಯೂಸಿಕ್ ಅಂತ ಕಳಿಸ್ತಾರೆ, ಡಾನ್ಸ್ ಎಲ್ಲವನ್ನೂ ಕಲಿತಾರೆ. ಅವರಿಗೆ ತನ್ನ ಒಂದು ಆಸೆ ಯಾವುದು ಅನ್ನೋದು ಅವಕ್ಕೆ ಗೊತ್ತಾಗಲ್ಲ.